ಹಸಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೀನಿ. ಪ್ಯಾನಿಗೆ ಒಂದು 15 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಏನು ಹಾಕೋದು ಬೇಕಿಲ್ಲ. ಈ ಥರ ಲೋ ಫ್ಲೇಮಲ್ಲೇ ಈ ಥರ ಹುರ್ಕೋಬೇಕು ನೋಡಿ. ಈ ಥರ ಕೆಂಪಗೆ ಸುಟ್ಕೋಬೇಕು. ಇದಕ್ಕೇನೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದನ್ನು ಬೆಂಕಿಲಿ ಸುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇಮ್ನ ಆಫ್ ಮಾಡಿಬಿಡಿ. ಇಷ್ಟ ಆಗಿದ್ರೆ ಸಾಕು. ಮಿಕ್ಸಿಂಗ್ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮೇನ್ ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಬೆಳ್ಳುಳ್ಳಿನ ಈ ಥರ ಜಜ್ಕೋಬೇಕು. ಜೀರ ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಳ್ಳಿ. ಈ ಒಣಮೆಣಸಿನ್ಕಾಯಿನೂ ಸಹ ಈ ಥರ ಕೈಯಲ್ಲೇ ಕಿವುಚ್ಕೋಬೇಕು. ಫಸ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಳ್ಳಿ. ಆ ಉಪ್ಪು ಹಾಕಿರ್ತೀವಲ್ಲ, ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನುರಿಯುತ್ತೆ ನೋಡಿ. ಕೈಯಲ್ಲಿ ಈ ಥರ ಹೀಗೆ ಎಲ್ಲ ಕಿವುಚ್ಕೋಬೇಕು. ಕೈಯಲ್ಲೇ ಕಿವುಚ್ಕೊಳ್ಳಿ. ಇದು ಮಿಕ್ಸಿಗೆ ಹಾಕ್ಬೇಡಿ, ರುಚಿ ಚೆನ್ನಾಗಿ ಬರಲ್ಲ ನೋಡಿ. ಈ ಥರ ಮಾಡ್ಕೋಬೇಕು, ಫೈನಾಗಿ ಮಾಡ್ಕೋಬೇಕು. ಅರ್ಧ ಹೋಳು ಗಾತ್ರದಷ್ಟು ನಾನು ಇಲ್ಲಿ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ ನೋಡಿ. ಕಿವುಚ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೋಬೇಕು ಈ ಥರ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಈ ಥರ ಕಿವುಚ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್. ಇದಕ್ಕೆ ಹಸಿ ಈರುಳ್ಳಿನೂ ಸಹ ಹೆಚ್ಚು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್. ರೆಡಿಯಾಗಿದೆ. ನೀವು ಈ ಗೊಜ್ಜಿಗೆ ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಿ ಒಂದ್ಸತಿ. ರಾಗಿ ಮುದ್ದೆ ಜೊತೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಂದು